ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರ ಜೀವನದಲ್ಲಿ ವಿಧಿಯಾಟದ ಮುಂದೆ ವಿಶೇಷವಾದ ಘಟನೆಗಳು ನಡೆಯುವುದಕ್ಕೆ ಸಾಧ್ಯವಾಗುತ್ತೆ. ನಿಮಗೆ ಈ ಒಂದು ವಿಡಿಯೋ ಸುಮ್ಮನೆ ಸಿಕ್ಕಿಲ್ಲ. ನಿಮ್ಮನ್ನು ಕಾಯುವಂತಹ ದೇವರು ನಿಮ್ಮ ಕಷ್ಟಗಳನ್ನು ನೋಡಿ ನಿಮ್ಮ ಕಣ್ಣೀರನ್ನು ಒರೆಸಲು ಕಳಿಸಿರುವಂತಹ ಸಾಕ್ಷಾತ್ ದೈವಿಕವಾದ ಸಂದೇಶವಾಗಿದೆ. ಇದು ನಿಮಗೆ 2026 ಜನವರಿ ತಿಂಗಳಲ್ಲಿ ನಡೆಯುವಂತಹ ಬಹುದೊಡ್ಡದಾದ ಪವಾಡವಾಗಿದೆ. ನಿಮ್ಮ ಮನೆಯಲ್ಲಿ ನಡೆಯುವಂತಹ ರಹಸ್ಯ ಕೇವಲ ರಹಸ್ಯವಲ್ಲ, ಅದು ದೊಡ್ಡ ಮಟ್ಟದ ಒಂದು ಯಶಸ್ಸಿಗೆ ಕಾರಣವಾಗುವಂತಹ ಸಂಗತಿಗಳಾಗಿದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರ ಪಾಲಿಗೆ ಇದು ಕೇವಲ ತಿಂಗಳುಗಳಲ್ಲ, ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವಂತಹ ಒಂದು ಯುಗ ಅಂದರೆ ತಪ್ಪಾಗೋದಿಲ್ಲ. ಒಂದು ದೊಡ್ಡ ಯಶಸ್ಸಿನ ಜೊತೆಗೆ ಒಂದು ಕಂಟಕ ಕೂಡ ನಿಮ್ಮನ್ನ ಹಿಂಬಾಲಿಸುತ್ತದೆ. ಒಂದು ದೊಡ್ಡ ಸಮಸ್ಯೆ ಎದುರಾಗಬಹುದು, ಆದರೆ ಚಿಂತಿಸಬೇಡಿ. ನೀವು ನಂಬುವಂತಹ ದೈವದ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲಿದೆ. ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ದೈವಿಕವಾದ ಅನುಗ್ರಹ ಪ್ರಾರಂಭವಾಗುತ್ತದೆ. ಅದಕ್ಕೆ ಅತಿಯಾಗಿ ಸರಳವಾದ ಚಿಕ್ಕ ಪುಟ್ಟ ಪರಿಹಾರವನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜನವರಿ ತಿಂಗಳು 5ರಿಂದ 10ನೇ ತಾರೀಕಿನವರೆಗೂ ಕೂಡ ನಿಮ್ಮ ಮನೆಯಲ್ಲಿ ದೈವಿಕ ಸಂಚಲನ ನಡೆಯುತ್ತದೆ. ಇದನ್ನು ನೀವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮನ್ನು ತಡೆಯೋಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕನ್ಯಾ ರಾಶಿಯವರ ಜೀವನದಲ್ಲಿ ಪವಾಡಗಳು ನಡೆಯುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕನ್ಯಾ ರಾಶಿಯವರು ಎಂದರೆ ಸಾಕ್ಷಾತ್ ಬುದ್ಧಿವಂತಿಕೆಯ ಪ್ರತೀಕ. ಆದರೆ ನಿಮ್ಮ ಮನಸ್ಸಿನ ನೋವು ಯಾರಿಗೂ ಅರ್ಥವಾಗುವುದಿಲ್ಲ ಅಲ್ಲವೇ? ಎಷ್ಟೋ ಬಾರಿ ಒಂಟಿಯಾಗಿ ಅಳುತ್ತೀರಾ. ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸುವಂತಹ ನಿಮಗೆ ಕೆಟ್ಟದ್ದೇ ಆಗಿರುತ್ತದೆ. ಆದರೆ ಇನ್ನು ಮುಂದೆ ಆಗಾಗೋದಿಲ್ಲ. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈಗಲೇ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ದೈವಿಕ ಅನುಗ್ರಹ ಪ್ರಾಪ್ತಿಯಾಗ್ತಾ ಇದೆ. ಅದು ಬೇರೆ ಯಾರೂ ಅಲ್ಲ, ಜೈ ಬಜರಂಗಬಲಿ. ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ. ನೀವು ನಂಬಿಕೆ ಇಟ್ಟು ಎಲ್ಲ ಕೆಲಸವನ್ನ ಮಾಡಿ ನಿಮಗೆ ಹಣದ ಸಮಸ್ಯೆಗಳು ಪರಿಹಾರವಾಗುವಂತಹ ಸಮಯ ಇದಾಗಿದೆ. ಕನ್ಯಾ ರಾಶಿಯವರ ಜೀವನದಲ್ಲಿ ನಡೆಯುತ್ತಿರುವಂತಹ ರೋಚಕ ಘಟನೆಗಳು ಯಾವುದು ಎಂದು ನೋಡೋದಾದ್ರೆ, ಮೊದಲನೇದಾಗಿ ಕನ್ಯಾ ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳ್ಕೊಳ್ಬೇಕು. ನೀವು ತುಂಬಾ ಸೂಕ್ಷ್ಮ ಮನಸ್ಸಿನವರು. ಬೇರೆಯವರ ಕಷ್ಟವನ್ನ ನೋಡಿದರೆ ನಿಮ್ಮ ಕರಳು ಹಿಂಡದಂತಾಗುತ್ತೆ, ಚುರುಕನ್ನುತ್ತದೆ. ಕೈಲಾಗದೇ ಇರುವಂತವರಿಗೆ ಸಹಾಯ ಮಾಡ್ತೀರಾ. ದಾನ ಧರ್ಮದಲ್ಲಿ ಎತ್ತಿದ ಕೈ ನಿಮ್ಮದು ವಿಶೇಷವಾಗಿರುವಂತಹ ವ್ಯಕ್ತಿತ್ವ. ಆದರೆ ಈ ಸಮಯ ನಡೆಯುವಂತಹ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಅಂದರೆ ಅದು ನಿಮ್ಮ ವೃತ್ತಿ ಜೀವನದಲ್ಲಿನ ಅನಿರೀಕ್ಷಿತವಾದ ಏರಿಕೆ. ಹೌದು, ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟಂತಹ ಪರಿಶ್ರಮಕ್ಕೆ ಸರಿಯಾದ ಫಲ ಸಿಕ್ಕಿಲ್ಲ. ಈ ಸಮಯ ನಿಮ್ಮ ಕಷ್ಟಗಳೆಲ್ಲ ಕಳೆದು ನಿಮ್ಮ ಕಚೇರಿಗಳಲ್ಲಿ ನೀವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಹೆಸರು ಮಾತ್ರ ಬೇರೆಯವರ ಪಾಲಾಗುತ್ತಿದೆ ಎಂದು ಯೋಚನೆ ಮಾಡ್ತಾ ಇದ್ರೆ, ಈಗ ಬದಲಾವಣೆಯ ಸಮಯ. ನಿಮ್ಮ ಪರವಾಗಿ ಗ್ರಹಗಳು ವಿಶೇಷವಾಗಿ ಚಲನೆಯನ್ನ ಶುರು ಮಾಡಿದೆ. ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ, ಕೆಲಸದಲ್ಲಿ ಅಪರಿಮಿತವಾಗಿರುವಂತಹ ಯಶಸ್ಸು, ನೀವು ಅಂದುಕೊಂಡಂತಹ ಪ್ರತಿಯೊಂದು ಕೆಲಸ ಕೂಡ ಕಾರ್ಯರೂಪಕ್ಕೆ ಬರುವಂತಹ ವಿಶೇಷವಾದ ಸಮಯವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಹೂವೆಗೂ ನಿಲುಕದಷ್ಟು ರಾಜ ಮರ್ಯಾದೆಯನ್ನ ಕಂಡುಕೊಳ್ಳಬಹುದು. ಯಾರು ನಿಮ್ಮನ್ನ ಅವಮಾನ ಮಾಡಿದರೋ ಅವರೇ ಬಂದು ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವಂತಹ ಸಮಯ ಇದಾಗಿದೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಕೆಲಸದಲ್ಲಿ ತುಂಬಾ ನಿಷ್ಠಾವಂತರು ಮತ್ತು ಪರ್ಫೆಕ್ಟ್ ಆಗಿರುವಂತಹ ವಿಶೇಷವಾದ ಗುಣ ಇವರಿಗೆ ಇರುತ್ತದೆ. ಆದರೆ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆ ನಡೆಯೋದ್ರಿಂದ ನಿಮ್ಮ ಪ್ರತಿಯೊಂದು ಕಾರ್ಯವೂ ಕೂಡ ಅತ್ಯುತ್ತಮ ಮಟ್ಟದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತದೆ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸರ್ಕಾರಿ ಉದ್ಯೋಗಕ್ಕಾಗಿ ಹಂಬಲಿಸ್ತಾ ಇದ್ದೆ ಅಂತಹ ಕೆಲಸ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕೈಗೆ ಪ್ರಬಲವಾಗಿರುವಂತಹ ಯೋಗಗಳು ಕೈ ಸೇರುತ್ತದೆ. ದೊಡ್ಡದಾದ ಘಟನೆಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಲಬಾಧೆಯ ನಿವಾರಣೆಯಾಗಿರುತ್ತೆ. ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಬಹಳ ಲೆಕ್ಕಾಚಾರದ ಮನುಷ್ಯರು. ಎಷ್ಟೇ ಜಾಗರೂಕತೆಯಿಂದ ಇದ್ದರೂ ಕುಟುಂಬದ ಜವಾಬ್ದಾರಿ ಅಥವಾ ಮೋಸ ಹೋಗಿ ಸಾಲ ಮಾಡಿಕೊಂಡಿರ್ತೀರಾ. ಆದರೆ ಈ ಸಮಯ ಗುರುಬಲ ಮತ್ತು ಶನಿಯ ಅನುಗ್ರಹದಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಿಗೆ ಆಗುತ್ತೆ. ಒಂದೇ ಕಡೆಯಿಂದಲ್ಲ, ಹಲವು ಮಾರ್ಗಗಳಿಂದ ಹಣ ಹರಿದು ಬರುತ್ತೆ. ಬಂದಂಥ ಹಣವನ್ನು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡೋದ್ರಿಂದ ಹಲವಾರು ರೀತಿಯಲ್ಲಿ ಹಣವನ್ನು ಬರ್ಮಾಡ್ಕೊಳ್ತೀರಾ, ಹೆಚ್ಚು ಲಾಭವನ್ನು ಗಳಿಸಿಕೊಳ್ತೀರಾ. ಮುಖ್ಯವಾಗಿ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದಂಥ, ರಾತ್ರಿ ಹೊತ್ತು ನಿದ್ದೆಗೆಡಿಸುತ್ತಿದ್ದಂಥ ಹಳೆಯ ಸಾಲಗಳು ತೀರಿ ಹೋಗುತ್ತೆ. ಅನಿರೀಕ್ಷಿತ ಧನ ಲಾಭ ಅಥವಾ ಪೂರ್ವಜರ ಆಸ್ತಿಯಿಂದ ಬಂದಂಥ ಹಣದಿಂದ ನೀವು ಋಣಮುಕ್ತರಾಗುತ್ತೀರಾ. ನಿಮ್ಮ ಸ್ವಭಾವ ಎಂಥದ್ದು ಅಂದರೆ, ರೂಪಾಯಿ ಇಲ್ಲದಿದ್ದರೂ ಅದರಲ್ಲಿ 5 ರೂಪಾಯಿ ಕೂಡಿಸಿರುವಂತಹ ಬುದ್ಧಿವಂತರು. ನೀವು ಈ ಒಂದು ವರ್ಷ ನಿಮ್ಮ ಉಳಿತಾಯ ಗುಣದಿಂದಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿಕೊಳ್ತೀರಾ.
ಇನ್ನು ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಆಸ್ತಿ ಮಾಡಲು ವಿಶೇಷವಾಗಿ ಸಹಾಯಗಳು ಸಿಗ್ತಾ ಹೋಗುತ್ತೆ. ಹಣಕಾಸಿನ ಮುಗ್ಗಟ್ಟು ಕಳೆದು ನೀವು ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವ ಕಾಲ ಇವಾಗ ಬಂದಿದೆ. ಅಷ್ಟೇ ಅಲ್ಲದೆ ಹೊಸದಾದ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು, 4-6 ಜನಕ್ಕೆ ಕೆಲಸವನ್ನು ಕೊಡಬೇಕು, ಒಂದು ಸಮಾಜದಲ್ಲಿ ವಿಶೇಷವಾದ ವ್ಯಕ್ತಿ ಆಗಬೇಕು, ಎಲ್ಲರ ಗೌರವಕ್ಕೆ ಮನ್ನಣೆಗೆ ಪಾತ್ರರಾಗಬೇಕು ಅಂತ ಆಸೆ ಪಡ್ತಿರುವಂಥವರಿಗೆ ಇದು ಯಶಸ್ಸಿನ ಕಾಲವಾಗಿದೆ. ಜನವರಿ 5, 6, 7, 8, 9, 10, 11 ದಿನಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವುದೆಲ್ಲ ಕನಸಲ್ಲ, ನನಸು ಅಂತ ನೀವು ಖಂಡಿತವಾಗಿ ಕಣ್ಣಾರೆ ಅರ್ಥ ಮಾಡಿಕೊಳ್ತೀರಾ. ನಿಮ್ಮ ಜೀವನದ ಹೊಸದಾದ ಒಂದು ಸ್ವಂತದಾದ ಸೂರನ್ನ ಪಡೆದುಕೊಳ್ಳಬಹುದು. ವಾಹನ ಖರೀದಿ ಮಾಡೋಕೆ ಸೂಕ್ತವಾದ ಸಮಯ. ನಿಮ್ಮ ಜೀವನದಲ್ಲಿ ಸ್ವಂತ ಸೂರನ್ನು ಅಥವಾ ಹೊಸ ವಾಹನವನ್ನು ಖರೀದಿ ಮಾಡೋಕ್ಕೆ ಈ ಸಮಯ ಸೂಕ್ತವಾದ ಸಮಯವಾಗಿರುತ್ತೆ. ಒಂದೊಂದೇ ಕನಸುಗಳು ನನಸಾಗುವ ಸಮಯ. ನಿಮ್ಮ ಜೀವನದಲ್ಲಿ ಒಂದು ಪುಟ್ಟ ಗೂಡಿರಬೇಕು ಎಂಬಂಥ ದೊಡ್ಡದಾದ ಕನಸನ್ನು ಈಗ ನೀವು ನನಸು ಮಾಡಿಕೊಳ್ತೀರಾ. ಎಲ್ಲ ರೀತಿಯ ಕಿರಿಕಿರಿಗಳನ್ನು ದೂರ ಮಾಡ್ಕೊಳ್ತೀರಾ. ಗ್ರಹಗಳ ಸಂಚಾರವು ನಿಮಗೆ ಒಂದು ಶಕ್ತಿ, ಸಾಮರ್ಥ್ಯ, ನೆಮ್ಮದಿಯನ್ನು ತಂದುಕೊಡೋದಲ್ಲದೆ ಗೃಹ ಯೋಗವನ್ನು ಕೂಡ ಬಲವಾಗಿ ಸೂಚಿಸುತ್ತಿದೆ. ನೀವು ಅಂದುಕೊಂಡ ಜಾಗದಲ್ಲಿ ಅಂದುಕೊಂಡಂತೆ ಸುಂದರವಾದ ಮನೆಯನ್ನು ಕೂಡ ನಿರ್ಮಿಸುವ ಯೋಗವಿದೆ. ಸೈಟ್ ತೆಗೆದುಕೊಂಡು ಮನೆ ಕಟ್ಟುವ ಕೆಲಸ ಶುರು ಮಾಡ್ತೀರಾ. ಅಷ್ಟೇ ಅಲ್ಲ, ವಾಹನ ಕೂಡ ಈಗ ನಿಮ್ಮ ಕೈ ಸೇರುತ್ತೆ. ಪ್ರಬಲವಾಗಿರುವಂತಹ ಒಂದು ಯೋಗಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ. ಹೌದು, ನಿಮ್ಮ ಜೀವನದಲ್ಲಿ ಹೊಸ ಮನೆಯನ್ನು ಖರೀದಿ ಮಾಡುವಂತಹ ಸಂಪೂರ್ಣವಾದ ಕನಸು, ಆಸೆಗಳು ನೆರವೇರುವಂತಹ ಸಮಯ ಇದಾಗಿರೋದ್ರಿಂದ ನಿಮಗೆ ವಿಶೇಷವಾಗಿ ಮನೆಯ ಒಂದು ಪ್ರಬಲವಾದ ಯೋಗವಿದೆ. ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಬಲಗೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಹಿರಿಯರ ಆಶೀರ್ವಾದವನ್ನು ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಶಾಂತಿ ಪ್ರಿಯರು, ಜಗಳವನ್ನು ಇಷ್ಟಪಡದವರು. ಈ ಸಮಯ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ರೋಚಕವಾದ ಘಟನೆಗಳು ನಡೆಯುತ್ತದೆ. ಸ್ವಂತ ವ್ಯವಹಾರ, ಬಿಸ್ನೆಸ್ನಲ್ಲಿ ಗೆಲುವು ನಿಮ್ಮದೇ ಆಗಿರುತ್ತದೆ. ಒಟ್ಟಾರೆಯಾಗಿ ನೀವು ಹಲವಾರು ರೀತಿಯಲ್ಲಿ ಹಣವನ್ನು ಬರ್ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಸ್ವಂತ ಅಂಗಡಿ, ಸ್ವಂತ ವ್ಯಾಪಾರವನ್ನು ಮಾಡಬೇಕು ಅಂತ ಇಚ್ಛೆ ಪಡ್ತಿರೋಂಥವ್ರಿಗೆ ಇದು ಸೂಕ್ತವಾದ ಸಮಯ. ಸುವರ್ಣ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ. ಕನ್ಯಾ ರಾಶಿಯವರ ಅಧಿಪತಿ ಬುಧ ಗ್ರಹ ವ್ಯಾಪಾರಕ್ಕೆ ಕಾರಕನಾಗಿದ್ದಾನೆ. ಹಾಗಾಗಿ ಈ ಸಮಯ ನೀವು ಹಾಕುವಂತಹ ಬಂಡವಾಳಕ್ಕೆ 2ರಷ್ಟು ಲಾಭ ಸಿಗುತ್ತೆ. ಹೊಸದಾದ ಒಂದು ಕೆಲಸವನ್ನ, ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡೋಕೆ ಸೂಕ್ತವಾದ ಸಮಯ ಇದಾಗಿದೆ. ನಿಮ್ಮ ಸಮಯ ಮತ್ತು ಬುದ್ಧಿವಂತಿಕೆ, ಚಾಣಾಕ್ಷತನದಿಂದ ಪ್ರತಿಸ್ಪರ್ಧಿಗಳನ್ನ ಹಿಂದಕ್ಕೆ ಹಾಕಿ ಎಷ್ಟೋ ದಿನಗಳಿಂದ ಬಿಸ್ನೆಸ್ನಲ್ಲಿ ನಷ್ಟ ಅನುಭವಿಸ್ತಾ ಇದ್ರೆ ಅದು ಕೂಡ ದೂರವಾಗಿ ಇಲ್ಲಿಯವರೆಗೂ ಕೂಡ ಒಂದು ಲಾಭವನ್ನ ಪಡೆದುಕೊಳ್ಳುವಂತಹ ನಿಮ್ಮ ಜೀವನದ ಗುರಿ ಮುಂಬರುವಂತಹ ಬಾಣದಂತೆ ಶಕ್ತಿಯುತ ಮುಂದುವರಿತಾ ಹೋಗುತ್ತೆ. ನಿಮ್ಮ ಗ್ರಾಹಕರ ಜೊತೆ ಮಾಡುವಂತಹ ಕೆಲಸ, ವ್ಯಾಪಾರ, ವ್ಯವಹಾರ, ಮಾತನಾಡುವಂತಹ ಶೈಲಿಗೆ ಎಲ್ಲರೂ ತಲೆಗೆ ಕೆಳಗೆ ಮಾಡ್ಕೊಳ್ತಾರೆ. ಅಷ್ಟೊಂದು ಚುರುಕುತನದಿಂದ ಎಲ್ಲ ಕೆಲಸವನ್ನ ಮುಂದುವರಿಸ್ತೀರಾ. ನಿಮ್ಮ ವ್ಯಾಪಾರಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಶತ್ರುಗಳು ಅವರು ನಿಮ್ಮ ಮುಂದೆ ಸೋಲನ್ನ ಒಪ್ಪಿಕೊಳ್ತಾರೆ, ನಿಮ್ಮಿಂದ ದೂರವಾಗ್ತಾರೆ. ಒಟ್ಟಾರೆಯಾಗಿ ವಿಶ್ಲೇಷಣೆ ಮಾಡುವಂತಹ ಶಕ್ತಿ ಕನ್ಯಾ ರಾಶಿಯವರಿಗೆ ಅದ್ಭುತವಾಗಿರುತ್ತೆ. ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬ ಲೆಕ್ಕಾಚಾರ ಹಾಕೋದ್ರಲ್ಲಿ ಎತ್ತಿದ ಕೈ. ಈ ಗುಣ ನಿಮ್ಮ ಜೀವನದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನ ತಂದುಕೊಡುವಂತೆ ಮಾಡ್ತಾ ಹೋಗುತ್ತೆ. ಒಟ್ಟಾರೆ ಹೊಸ ಮನೆ, ಹೊಸ ಆಸ್ತಿ ಖರೀದಿ, ನೆಮ್ಮದಿಯ ಜೀವನ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಹೆಚ್ಚಿನ ಒಂದು ವಿಶೇಷತೆ ಎಲ್ಲವನ್ನ ಕೂಡ ಬರಮಾಡಿಕೊಂಡು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ಕಂಡುಕೊಳ್ತೀರಾ. ಕನ್ಯಾ ರಾಶಿಯವರೇ, ನೀವು ಹೊಸದನ್ನು ಕಲಿಯಲು ಇಷ್ಟಪಡ್ತೀರಾ. ನಿಮ್ಮ ಜೀವನದಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ಸಮಾಜದಲ್ಲಿ ಗೌರವ ತಂದು ಕೊಡುವಂತಹ ಹೊಸ ಕೆಲಸವನ್ನು ಮಾಡೋಕೆ ಇಷ್ಟಪಡ್ತೀರಾ. ಇದಕ್ಕೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಕಾರ್ಯಗಳನ್ನು ನಿರ್ವಹಿಸುವಂತಹ ಸಾಮರ್ಥ್ಯ ಕೊಡುವಂತಹ ಪ್ರತಿಯೊಂದು ಗ್ರಹಗಳ ಆಶೀರ್ವಾದ ನೀವು ಮಾಡುವಂತಹ ಹೂಡಿಕೆ, ಪ್ಲಾನ್ ಮತ್ತು ಸ್ಟಾಕ್ ಮಾರ್ಕೆಟ್ಗಳ, ಮ್ಯೂಚುವಲ್ ಫಂಡ್ಗಳಲ್ಲಿ ಅನಿರೀಕ್ಷಿತವಾಗಿ ಏರಿಕೆಯನ್ನು ತಂದುಕೊಡುತ್ತದೆ. ಈ ಸಮಯ ಲಾಭದಾಯಕವಾದ ಸಮಯ ಅಂದರೆ ತಪ್ಪಾಗೋದಿಲ್ಲ. ಆದರೆ ದುರಾಸೆಗೆ ಬಿದ್ದು ಸಾಲವನ್ನ ಮಾಡಿ ಹೂಡಿಕೆ ಮಾಡಲು ಹೋಗಬೇಡಿ. ಬುಧನ ಕೃಪೆ ಇರೋದ್ರಿಂದ ಬುದ್ಧಿವಂತಿಕೆಯಿಂದ ಮಾಡುವಂತಹ ಹೂಡಿಕೆ ಮಾತ್ರ ನಿಮಗೆ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿಯಾಗುತ್ತದೆ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ದೈವಿಕ ಕ್ಷೇತ್ರಗಳ ದರ್ಶನದಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕನ್ಯಾ ರಾಶಿಯವರು ಪ್ರಯಾಣವನ್ನ ಇಷ್ಟಪಡ್ತಾರೆ, ಆದರೆ ಅದಕ್ಕೆ ತಕ್ಕ ತಯಾರಿ ಇಲ್ಲದೆ ಹೋಗೋದಿಲ್ಲ. ಈ ಸಮಯ ನಿಮ್ಮ ಪ್ರಯಾಣಗಳು ಸುಖಕರವಾಗಿ ಮತ್ತು ಲಾಭದಾಯಕವಾಗಿರುತ್ತದೆ. ಹೊಸ ಸ್ಕಿಲ್ಸ್ ಮತ್ತು ತಂತ್ರಜ್ಞಾನ ಕಲಿಕೆ, ಕಾಲಕ್ಕೆ ತಕ್ಕಂತೆ ಬದಲಾಗುವ ಗುಣ ಕನ್ಯಾ ರಾಶಿಯವರಿಗೆ ಇರುತ್ತೆ. ಈ ಸಮಯ ನಿಮ್ಮ ಎಲ್ಲಾ ರೀತಿಯ ಹೊಸ ತಂತ್ರಗಳು, ಹೊಸ ಕೆಲಸಗಳು ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಅದೃಷ್ಟವಂತರು. ಈ ಸಮಯ ಜನವರಿ 6ನೇ ತಾರೀಕಿಂದ 11ನೇ ತಾರೀಕಿನವರೆಗೆ ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಸಂದರ್ಭ. ಒಟ್ಟಾರೆಯಾಗಿ ಗ್ರಹಗಳ ಆಶೀರ್ವಾದದಿಂದ ನಿಮ್ಮ ಕನಸು ನನಸಾಗುತ್ತದೆ.
ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಳುವಂತಹ ಕನ್ಯಾ ರಾಶಿಯವರೇ, ಇನ್ನು ಮುಂದೆ ನಿಮ್ಮ ಕನಸನ್ನು ಬೆನ್ನಟ್ಟಿ ಹೊರಡುವಂತಹ ಸಮಯ ಬಂದಿರೋದ್ರಿಂದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನು ಸಾಧಿಸುವಂತಹ ಹಂಬಲ, ನಿಮ್ಮ ಕನಸುಗಳು ನನಸಾಗಿಸುವಂತಹ ಸಮಯ. ಈ ಒಂದು ಸಮಯವನ್ನು ಗೌರವಿಸಿ ಮತ್ತು ಸಂತೋಷದಿಂದ ಬರಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.